ಕೆ.ಎನ್. ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಟೆಂಟ್ ಅಲ್ಲಿ ಗೊಂಬೆಯನ್ನ ಇಟ್ಟು ಇದೇ ರಾಮ ಅಂತಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವರು, ಸಹಕಾರ ಸಚಿವರು ಕೆ.ಎನ್. ರಾಜಣ್ಣ ಅವರು. ಅವರ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು, ಟೀಕೆ ಕೂಡ ವ್ಯಕ್ತವಾಗಿತ್ತು. ಆದರೂ ಕೂಡ ರಾಜಣ್ಣ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರಂತೆ. ಹಾಗಾದ್ರೆ ಏನು ಹೇಳಿದ್ದಾರೆ ರಾಜಣ್ಣ ಅವರು? ಯಾವ ರೀತಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ? ಸತ್ಯ ಹೇಳಿದ್ರೆ ತಪ್ಪಾ ಅಂತ ಪ್ರಶ್ನೆ ಮಾಡಿರುವಂಥದ್ದು, ಎಲ್ಲವೂ ನಂಬಿಕೆಗೆ ಬಿಡುವಂಥದ್ದು. ಬಾಬ್ರಿ ಮಸೀದಿ ತೆರವು ಆದ ಮೇಲೆ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಇದ್ದಂತಹ ಚಿತ್ರಣವನ್ನು ನಾನು ಹೇಳಿದ್ದೀನಿ. ಅಲ್ಲಿ ಗೊಂಬೆಗಳು ಮಾತ್ರ ಇದ್ದಂಥದ್ದು. ಸತ್ಯ ಹೇಳಿದ್ರೆ ತಪ್ಪಾ ಅಂತ ಮತ್ತೆ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಈ ಹಿಂದಿನ ಹೇಳಿಕೆಯನ್ನ ಗಮನಿಸಿದ್ರೆ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಬಾಬ್ರಿ ಮಸೀದಿ ಧ್ವಂಸವಾದ ನಂತರ ನಾನು ಅಯೋಧ್ಯೆಗೆ ಹೋಗಿದ್ದೆ. ಅಲ್ಲಿ ಒಂದು ಟೆಂಟ್ ಅಲ್ಲಿ ಒಂದು ಗೊಂಬೆಯನ್ನ ಇಟ್ಟಿದ್ರು, ಇದೇ ಶ್ರೀರಾಮ ಅಂತಿದ್ರು ಅಂತ. ಇದೀಗ ಆ ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ. ವ್ಯಕ್ತ ಮಾಡಿದ್ದೇನೆ. ಈಗ ನಾವು ಹಳ್ಳಿನಲ್ಲಿ ನಾನು ರೈತರು ಕೆಲಸ ಮಾಡಿದ್ವಿ. ಮಳೆ ಬೀಳ್ತಿದ್ದಂಗೆ ಏನ್ ಮಾಡ್ತಿದ್ದೋ, ಗಾಡಿ ಕಟ್ಕೊತಿದ್ದೋ, ನೇಗ್ಲು ಇಟ್ಕೊಳ್ಳಿವೋ, ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ ಎಲ್ಲ ಇಟ್ಕೊಳ್ಳಿವೋ, ಹೊಲಕ್ಕೆ ಹೋಗ್ಬಿಟ್ಟು ಒಂದು ಸಗಣಿ ತಗೊಂಡು ಅದಕ್ಕೆ ಒಂದು ಗರಿಕೆ ಹುಲ್ಲಿಡಿವೋ, ಒಂದು ಬೆಣಚ್ಕಲ್ ತಗೊಳ್ಳಿವೋ, ಇಟ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಊದ್ಗಡ್ಡಿ ಹಚ್ಚಿ ಆಮೇಲಿಂದ ನಾವು ಬೇಸಾಯದ ನೇಗ್ಲು ಊಡ್ತಾ ಇದ್ವಪ್ಪ. ನಮ್ಮ ನಂಬಿಕೆ ಅದರಲ್ಲೇ. ಎಲ್ಲರೂ ಬೇಕಾದ್ರೆ ಏನಪ್ಪ ಇವರು ಸಗಣಿ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ರೆ ನಮ್ಮ ನಂಬಿಕೆ ಏನಿದೆಯೋ ಆ ಥರ, ಗೊತ್ತಾಯ್ತಾ? ಅವತ್ತು ಬಾಬ್ರಿ ಮಸೀದ್ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಾಗ ನಾನು ವೈಯಕ್ತಿಕವಾಗಿ ಅಲ್ಲಿ ನೋಡಿದಂಥ ಚಿತ್ರಣ ಅಷ್ಟೇ. ಅದು ಈ ಬೊಂಬೆನ ದೇವರು ಅಂತ ನಾವು ನಂಬಿದ್ರೆ ಏನು ತಪ್ಪೇನಾಗ್ತದೆ? ಬೊಂಬೆನಲ್ಲಿ ದೈವತ್ವ ಇರೋದಿಲ್ವಾ? ಬೊಂಬೆ ಅನ್ನೋ ಕಾರಣಕ್ಕೋಸ್ಕರ ತಿರಸ್ಕಾರ ಮನೋಭಾವದಿಂದ ಇವ್ರು ಮಾತಾಡ್ತಾರಲ್ಲ, ಇದು ಸರಿನಾ ಅಂತ ನಾನು. ಹೌದ್ರಿ, ಅವತ್ತಿದ್ದದ್ದು ಇರ್ಲಿಲ್ಲ ಅದು ಅಂತ ಹೇಳಿ ಇವರು ಟೂರಿಂಗ್ ಟಾಕೀಸ್ ಅಲ್ಲಿ ಟೆಂಟ್ ಹೆಂಗ್ ಹಾಕಿರ್ತಾರೆ ಹಂಗ ಹಾಕಿದ್ದಾರೆ. ಅದನ್ನ ಟೂರಿಂಗ್ ಟಾಕೀಸ್ ಅಂತ ಹೇಳದ್ನ ನೋಡಿ. ನಾನು ಟೂರಿಂಗ್ ಟಾಕೀಸ್ ನೋಡಿದ್ದೀನಿ, ಅಲ್ಲಿ ಟೆಂಟು ನೋಡಿದ್ದೀನಿ, ನನಗೆ ಹಂಗ ಅನ್ಸಿದ್ಯಪ್ಪ, ಅದು ಹೇಳಿದ್ದೀನಿ. ಇಲ್ಲ ಅಂತ ಹೇಳ್ಕೊ